ರೋಜಾ ದೇವರಿಗೆ ನಮಸ್ಕಾರ ಮಾಡಿದ್ರೆ ಇಬ್ರು ಗಂಡ ಹೆಂಡತಿ. ಹ್ಞೂ ಅತ್ತಿಯಾರ ಮಾಡಿದೀವಿ. ಇನ್ನು ಮ್ಯಾಗ ಸುಖವಾಗಿ ಸಂತೋಷವಾಗಿ ಬಾಳ್ರಿವ. ಏನು ದೇವ್ರಿಗೆ ಆಶೀರ್ವಾದ ತಗೊಂಡಿರಲ್ಲ, ಇನ್ನ ಸುಖವಾಗಿ ಸಂತೋಷವಾಗಿ ಖುಷಿ ಖುಷಿಯಾಗಿ ಬಾಳ್ರಿ. ಹ್ಞೂ ಅತ್ತಿಯಾರ. ವರ್ಷ ತುಂಬಿಗೊಳದ್ರಾಗ ಮೊಮ್ಮಗಳನ್ನಾರ ಹೆತ್ತು ಕೊಡ್ಬೇಕು ನೋಡುವ. ಅದ್ರದ ಚಿಂತೆ ಬಿಡ್ಬೇ, ನೀ ಬರೀ ಮೊಮ್ಮಕ್ಕಳನ್ನ ಎತ್ತಾಡ್ಸೋದು ನೋಡು ಅಷ್ಟೇ. ಅಂದ್ರೆ ಒಟ್ಟ ಮುಂದಿನ ವರ್ಷ ಅನ್ನೋದ್ರಾಗ ನನಗೆ ಒಂದು ಮೊಮ್ಮಗ ಬರ್ತಾನಂದಂಗ ಆತ. ಗ್ಯಾರಂಟಿ. ಸುಮ್ಮನಿರ, ಆ ಹುಡುಗರಿಗೆ ಏನ ಗಂಟು ಬಿದ್ದಿ ನೀನು. ಇದೇ ಇವತ್ತರ ಜೀವನ ಚಾಲೂ ಮಾಡಕತ್ತಾವ ಅವು. ಅಯ್ಯ ನಾನರ ಏನಂದೆ ರೀಪ. ಆತಾತ್ ನಡಿ, ಚಾ ಕೊಡ್ ನಡಿ, ನನಗೆ ತಲೆನ ಸಾಕತೈತಿ. ಅಯ್ಯ ನಂದೆಲ್ಲ ಇನ್ನು ಅಡಿಗೆ ಡಿಪಾರ್ಟ್ಮೆಂಟ್ ಮುಗೀತೆ. ಇನ್ನು ನನ್ನ ಸಸಿ ಬಂದಾಳ, ಹೆಂಗಿದ್ರು ಆಕಿನ ನನಗೆ ಮಾಡಿ ಕೊಡ್ತಾಳ, ನಮ್ಗೆಲ್ಲಾರ್ಗು ಮಾಡಿ ಕೊಡ್ತಾಳ. ಆಕಿನ ನೋಡ್ಕೊಂತಾಳ ನಮ್ಮನ್ನ ಎಲ್ಲಾರನು. ಈಗ ಹೇಳ್ತೀನಿ ಆಕಿಗೆ, ಯವ್ವ ಸಸಿಯ ಫಸ್ಟ್ನೇಕ್ ಬಂದೀಗ ಎಲ್ಲಾರ್ಗು ಒಂದು ಕಪ್ ಚಾ ಬಿಸಿ 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 ಮಾಡ್ಬಿಡ್ವಾ. ಹ್ಞೂ ಅತ್ತಿಯರ. ಹೋಗುವ ಅಡಿಗೆ ಮನೆ ಕಡೆ ಇತ್ತು ಹೋಗು. ಹ್ಞೂ ನಾನು ಹಂಗಂದ್ರೆ ಸ್ವಲ್ಪ ರೆಸ್ಟ್ ಮಾಡ್ತಿರ್ತೇನೆ ರುಜಾ. ಆತ್ರಿ. ಅಯ್ಯ ನಡ್ರಿ ತಗೊಂಬರ್ತಾಳ ನಡ್ರಿ ಚಾ. ಇದೇನ್ಪ ಚಾ ಮಾಡೋಣಕತ್ತಾರ ಬಂದು ಹುಟ್ಲೆ. ನನಗರ ಪರ್ಫೆಕ್ಟ್ ಆಗಿ ಚಾ ಮಾಡಕ್ ಬರಂಗಿಲ್ಲ. ಅಂತಿಚಿಗವ ನೀ ಅನ್ಕೊಂಡಂಗ ಮಸ್ತ್ ಆತ್ ನೋಡು ಮದ್ವಿ. ಅಲ್ಲ ನನ್ನ ಮನಸ್ಸಿನ ಹೆಂಗಿತ್ತು ಹಂಗ ಆತ್ವಾ ಇವ ಲಗ್ನ. ಅಡಿಗೆ ಮಸ್ತ್ ಆಗಿತ್ವಾ ಇವ. ಮಂದಿ ಎಲ್ಲಾರು ಎಂತ ಚಲೋ ಆಗೈತಿ ಅಂತೇಳಿ ರುಚಿ ರುಚಿಯಾಗೈತೆ ಆಗೈತೆ ಅಂತ ಒಬ್ರು ಕಲಿಸ್ಬಿಟ್ಟಿಲ್ ಬಿಡು. ಮತ್ತೆ ಹೊಟ್ಟು ತುಂಬ ಉಂಡೋಗ್ಯಾರ. ಹೌದು ನನ್ನ ಮಗಳೇ ಇವ ಚಲೋ ಮನೆಗೆ ಬಿದ್ಲು ಬಿಡುವ. ಹೌದು ಚಿಗವ, ಚಲೋ ಅದನ ಹುಡುಗ. ಹೌದವಾ, ಚಂದಾಗಿದ್ರೆ ಸಾಕುವ ಇವ ನನ್ನ ಮಗಳು. ಒಂದೇ ಮಗಳೇ ಬಂಗಾರಂಗ್ ಬೆಳೆಸನ ಇವ ಅದನ್ನ. ಅಂದಂಗ ಚಿಗವ ಆಕಿಗಿನ್ನು ಚಂದಾಗಿ ಅಡಿಗೆ ಮಾಡಕ್ ಬರಂಗಿಲ್ಲನಲ್ಲ. ಹೌದವಾ, ಇನ್ನೂ ಅಡಿಗೆ ಚಂದಾಗಿ ಮಾಡಕ್ ಬರಂಗಿಲ್ಲ. ನನ್ನ ಮಗಳಲ್ಲಿ ಹೆಂಗ್ ಮಾಡ್ತೈತನ್ವ ಇವ ಗಂಡನ ಮನೆಯಾಗ. ಹೋಗುವಾಗು ಜಗ್ಗಾಕತ್ತಿದ್ಲವ. ಹೌದವಾ, ನನ್ನ ಮಗಳು ನನಗೆ ಬಿಟ್ಟ ಇದ್ದಿದ್ದಿಲ್ಲ ಇವ. ಎಂತ ಬೇಜಾರಾಗತ್ತತ್ವ ಇವ ನನಗೆ. ಮನೆಯೆಲ್ಲ ಹಳ 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 ಅನ್ಸಾಕತ್ತಿ. ಹೋಗ್ಲಿ ಬಿಡಿ, ಯಾಕೆ ಬೇಜಾರು ಮಾಡ್ಕೊಂತಿ. ಕಲ್ಕೊಂತಾಳೆ, ದಿನ ಒಂದೊಂದು ಮಾಡ್ಕೊಂತ ಕಲ್ಕೊಂತಾಳೆ. ಇವ ಏನ್ ಕಲ್ಕೊಂತತನ್ವ ಇವ ಹುಡುಗಿ. ಅದಕ್ಕೆ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಬಿಡ, ಅಡಿಗೆ ಮಾಡೋದ್ರಾಗ ಇಂಟ್ರೆಸ್ಟ್ ಇಲ್ಲ ಅದಕ್ಕೆ. ಅಲ್ಲತ್ತಿ ಮನ್ಯಾಗ ಏನೇನು ತಲೆ ತಿಂತೈತೋ ಏನೋ ಅವ್ರದ್ದು. ಆ ದೇವ್ರಿಗೆ ಗೊತ್ತವ ಇವ. ಅವ್ರ ಹೊಂದ್ಕೊಂಡು ಹೋಗ್ಬೇಕು ಅಷ್ಟೇ, ಮತ್ತಿನ್ನೇನು ಮಾಡ್ತಿ. ಅಂತೂ ಇಂತೂ ಮಸ್ತಾತ್ ಬಿಡಪ್ಪ ಮದ್ವಿ ರಾಹುಲಂದು. ಅಲ್ಲ ನಾನು ಹಂಗ ಲಗ್ನ ಮಾಡ್ಕೋಬೇಕಂತೇನು. ಮಾಡ್ಕೊರೋ, ನಿನ್ಗೆ ಯಾರು ಬೇಡನಕತ್ತಾರೋ. ಹುಡುಗಿನೂ ರೆಡಿ ಅದಾಳು. ಲಗ್ನ ಮಾಡ್ಕೊಳಕ್ ಅಷ್ಟು ಗ್ರ್ಯಾಂಡ್ ಆಗಿ ಮಾಡ್ಕೊಳಕ್ ರೊಕ್ಕ ಬೇಕಲ್ವ. ಹೌದಲ್ಲ, ಮತ್ತೆ ಈಗ ರೊಕ್ಕ ಕೂಡಿಸ್ಕೊಳ್ರೋ, ಮತ್ತಿನ್ನೇನು ಮಾಡ್ತಿ. ನಾನು ಅದನ್ನ ಯೋಚನೆ ಮಾಡಕತ್ತಿದ್ದೆ. ಇವ ಭಿಕ್ಷುಕ ಒಂದು ಬಿಸ್ನೆಸ್ ಹೇಳಿದ್ದ, ಆಮೇಲೆ ಗಪ್ಪಾಗೇನಲ್ಲ ಪಾವ. ಗಂಡ ಇಂತಿ ಫಾರಿನ್ ಟ್ರಿಪ್ ಯಾರಂತವ್ರು. ಏನೋ ಫಾರಿನ್ ಟ್ರಿಪ್ಪ, ಮತ್ತೆ ಹೋಟೆಲ್ ಇದಾಳಂದ್ರೆ ಏನನ್ಪ ಗೊತ್ತಿಲ್ಲ. ಬಾರ್ಪ ಗಂಗು, ಏನ ಜ್ಞಾನೋದಯ ಆಗ್ಬಿಡ್ತ ನಿನಗೆ. ಹಂಗೇನಿಲ್ಲ, ಮತ್ ನೀವ ಏನೋ ಒಂದ್ ಅಂದ್ರಲ್ಲ ಕೆಲಸ ಸಿಗ್ತೈತಿ ಬೆಂಗಳೂರ ಕೆಲಸ ಕೊಡಿಸ್ತೇನೆ ಏನೇನ್ ಅಂದ್ರಲ್ಲ, ಅದಕ್ಕೆ ಬಂದೇನಿ ಕೇಳ್ಕೊಂಡೆ. ನಿನ್ನೆ ಮತ್ತೆ ಲಗ್ನದ ಮಾತಾಡ್ಲಿಲ್ಲ ಅಲ್ಲಿ. ನೋಡಪ್ಪ, ಕೆಲಸ ಮಾತ್ರ ಕೊಡ್ತಾರ, ಆದ್ರೆ ನೀ ಗಟ್ಟಿ ಇರ್ಬೇಕು ನೋಡಿ. ಎಲ್ಲದಕ್ಕೂ ವಾಸನೆ ತಡ್ಕೊಳಕ ಗಟ್ಟಿ ಇರ್ಬೇಕು. ಏನು ವಾಸನಿನ? ಏನ್ ವಾಸನಿ? ಗಟ್ರ ವಾಸನಿ ನೋ ಮರೆ. ಈಗ ಅವ್ರ ಮುಖಕ್ಕದು ಮಾಸ್ಕ್ ಹಾಕೊಳಕ್ ಕೊಡಂಗಿಲ್ಲನ? ಕೊಡ್ತಾರೋಪ, ಕೊಡ್ತಾರ. ಆದ್ರೂ ಹಂಗಂದ್ರ ಅಡ್ಜಸ್ಟ್ ಆಕತ್ವ. ದಿನಕ್ಕೆ 500 ರೂಪಾಯಿ ನೋಡಪ್ಪ ಕೂಲಿ. ಹೆಂಗಂತಿ? 500 ರೂಪಾಯಿ ಕಡಿಮೆ ಆಕತ್ವ. ಸ್ವಲ್ಪ ಒಂಚೂರು ಏರ್ಸ್ ಅಂತ ಹೇಳು. ಯಾರು ಪರಿಚಯ ಅದಾರ ನಿನಗೆ ಹೇಳೋರ್ಗೆ. ಸ್ವಲ್ಪ ಒಂಚೂರು ಏರ್ಸ್ರಿ. 500 ರೂಪಾಯಿ ಏನ್ ಬರ್ತೈತಿ ಬೆಂಗಳೂರಾಗ ಅಂತ ಕೇಳೊಂದಿಟ್ಟೆ. ಆತ್ ತಗೋರಪ್ಪ, ಕೇಳ್ತೀನಿ. ಆತ್ ತಗೋ. ಅದೇನ ಅನ್ನೋದು ನನಗೆ ಹೇಳ. ಅದು ಯಾವಾಗ ಹೋಗ್ಬೇಕು ಅನ್ನೋದು ಹೇಳು. ನಾವು ರೈಲ್ವೆ ಟಿಕೆಟ್ ಬುಕ್ ಮಾಡ್ತೀವಿ. ಆತ್ ತಗೋ, ಹೇಳ್ತೀನಿ. ಇನ್ ಮ್ಯಾಗಾರ ಶಾನೆ ಆಗಪ್ಪ. ಏನು ಶಾನೆ ಹಾಕ, ಮತ್ತೆ ಏನ್ ಮಾಡ್ಬೇಕು? ಬೇರೆ ದಾರಿನೇ ಇಲ್ಲ ನನಗೆ. ಅಳಬೇಡ ಯಾಕತಿ? ಭಾಳ ಬೇಜಾರಕತ್ ಬಿಡು. ಅಲ್ಲ, ಒಣ್ಣಕ್ಕೆ ಸಪನಾವಲ್ಲ ಅಂದ್ಲು, ಈಗ ನೋಡಿದ್ರೆ ರೋಜಾವಲ್ಲ ಅಂದ್ಲು. ಹಿಂಗಾದ್ರೆ ಹೆಂಗೋ? ನನಗೆ ಕನೆ ಸಿಗ್ತಾವನ ಇಲ್ಲೋ? ಸಮಾಧಾನ ಮಾಡ್ಕೋ ಗಂಗು, ಸಮಾಧಾನ ಮಾಡ್ಕೋ. ಹೌದು, ಸಮಾಧಾನ ಮಾಡ್ಕೋ, ಅಳಕ್ ಹೋಗ್ಬೇಡ. ನೋಡಿ ರೋಜಾ ಮತ್ತೆ ಯಾರಕ್ಕಿ ಸಪನ ಅವ್ರಕ್ಕಿಂತ ಚಂದ ನೋಡಿ ಸಿಗ್ತಾಳ ನಿನಗೆ. ಹಂಗಂತೀಯ? ಹೌದು ಮತ್ತೆ. ಅಂದಂಗ ನಿನ್ನ ದೋಸ್ತದನಲ್ಲ ಕಳ್ಳ, ಅವಂಗೂ ಹುಡುಕ್ಬೇಕನ್ ಹುಡುಗಿ? ಬೇಡ್ರಿ, ನಂದು ಮದುವೆಯಾಗಿ 2 ಮಕ್ಕಳದವ್ರಿ. ಬಾ ಮದುವೆಯಾಗಿ 2 ಮಕ್ಕಳದಾವು, ಆದ್ರೂ ಕಳ್ಳತನಕ್ಕ ನಿಂತಿಯಲ್ಲೋ. ಏನ್ ಮಾಡ್ಬೇಕ್ರಿಪ್ಪ, ಜೀವನ ನಡೆಸ್ಬೇಕಲ್ಲ. ಇವ ಸಸಿಯ ಬಂದೇರಿ ಅತ್ತಿಯರ. ಏನಾರ ಬೇಕಾಗಿತ್ತೇನ್ರಿ ಅತ್ತಿಯರ? ಇಲ್ವಾ, ಏನ್ ಮಾಡಕತ್ತಿ ಅಂತ ಕರ್ದೆ. ಅಡಿಗೆ ಮಾಡಕತ್ತಿದ್ದೀರಿ. ಶಂಕರ ಎಲ್ಲೋಗ್ಯಾನ? ಹೊರಗಡೆ ಹೋಗ್ಯಾರಿ. ಹುಡುಗ ಚಿಂಟು ಆಟ ಆಡಕ್ ಹೋಗಿತ್ರಿ. ಹೌದನ? ಚಂದ ಆತಲ್ಲ ನಿನ್ನ ಲಗ್ನ ರೋಜಾಂದ? ಹೌದ್ರಿ, ಚಂದ ಆತ್ರಿ, ಭಾಳ ಚಂದ ಆತ್ರಿ. ಅಡ್ಗಿನೂ ಚಲೋ ಮಾಡ್ಸಿದ್ರಿ. ಹುಡುಗನು ಚಲೋ ಅದನ. ಹೌದ್ರಿ ಅತ್ತಿಯಾರ. ಅಡಿಗೆ ಏನ್ ಮಾಡಿ?
ಈಗ ರೊಟ್ಟಿ ಮಾಡಕತ್ತಿದ್ದೀರಿ, ರೊಟ್ಟಿ ಚೌಳಿಕಾಯಿ ಪಲ್ಯ ಅನ್ನ ಸಾರು, ಒಂದೆರಡು ಹಪ್ಪಳ ಒಂದೆರಡು ಕರಿವ. ಹಾಂ ಆತ್ರಿ ಅತ್ತಿಯಾರ. ಸಿದ್ದು ಏನದು ಸೌಂಡ್? ಯಾರನ್ರಿ ಅತ್ತಿಯಾರ ಸಿದ್ದು ಅನ್ನಕತ್ತಾರಿ? ಮುದುಕಿ ಅರೆ ಇವ್ರನ್ರಿ ಅಜ್ಜಾರನ್ರಿ ಮತ್ತೆ? ಆಗ ಆ ಮುದುಕಿ ಯಾಕೆ ನನಗೆ ಸಿದ್ದು ಅಂತತಿ? ಮತ್ತೆ ಯಾರಂತಿದ್ರಿ ಅತ್ತಿಯಾರ ನಿಮ್ಗೆ ಸಿದ್ದು ಅಂತೇಳಿ? ನನಗೆ ಸಿದ್ದು ಅಂತ ಕರೆಯೋರು ನನ್ನ ಗಂಡ ಅಷ್ಟೇ. ಮಾವಾರಿ? ಹ್ಞೂ ಆದ್ರೆ ಮಾವಾರಿ ಸಿದ್ದು ಅತ್ತಿಯಾರ ಯಾರು ಇವ್ರೆ? ನೀವು ನೀವು ನಾನ ಸಿದ್ದು. ಅತ್ತಿಯಾರ ಇಷ್ಟು ದಿನ ಎಲ್ಲೋಗಿದ್ರಿ ನೀವು? ಎಲ್ಲೋಗಿದ್ರಿ ನೀವು? ದೋಸ್ತರ ಜೊತೆ ತೀರ್ಥಯಾತ್ರೆ ಎಲ್ಲ ಅಡ್ಡಾಡ್ ಬರ್ತೇನೆ ಅಂತ ಹೇಳಿ ಹೋಗಿರಿ, ಗಂಗಾ ನದಿ ಹರ್ಕೊಂಡು ಹೋತು ಎಲ್ಲಾರ ಮ್ಯಾಗ ಅಂತ ಹೇಳಿದ್ರು. ಆಮ್ಯಾಗಿಂದ ನೀವು ಪತ್ತೇನ ಇಲ್ಲ. ಆಮೇಲೆ ಎಲ್ಲಾರು ಏನ್ ಅನ್ಕೊಂಡ್ಬಿಟ್ರೆ ಗಂಗಾ ನದಿ ಜೊತೆ ಎಲ್ಲಾರು ಹರ್ಕೊಂಡ ಹೋದ್ರವ್ರು ಈ ಊರನಾರ ಅನ್ಕೊಂಡ್ಬಿಟ್ರೆ. ಅಂದ್ರಿ ಅತ್ತಿಯಾರ ಇವ್ರು ಇವ್ರು ನಮ್ಮ ಮಾವಾರ್ರಿ? ಹೂನ ಇವ ನಿಮ್ಮ ಮಾವಾರ ಚಿಂಟುನ ಅಜ್ಜ. ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ನಾನು? ನಿಮ್ಮನ್ನ ಎಷ್ಟು ಇದು ಬೇಜಾರು ಮಾಡ್ಕೊಂಡೆ, ನಿಮ್ಮನ್ನ ಎಷ್ಟು ನೆನಪು ಮಾಡ್ಕೊಂಡೆ ಗೊತ್ತಾ ನಾನು? ಮಾವಾರ ಅಂತೂ ನೀವು ಕಡೆಗೂ ಸಿಕ್ರಲ್ರಿಪ್ಪ, ಅದ ಬಾಳ ಚಲೋ ಆತ್ರಿಪ್ಪ. ದೇವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ರೀ. ಸಮಾಧಾನ ಮಾಡ್ಕೊ ಮುದುಕಿ, ಸಮಾಧಾನ ಮಾಡ್ಕೊ. ಬಂದೇನಿಲ್ಲ ಈಗ ನಾನು, ಬಂದೇನಿಲ್ಲ. ಹೆಂಗೋ ಏನೋ ಎಲ್ಲೋ ಬಚಾವಾಗಿ ಎಲ್ಲೋ ಬದುಕಿ ಈಗ ಈ ಕಡೆ ಊರ್ ಕಡೆ ಬಂದೇನ. ಈಗ ಬರಾಕ್ ಇಷ್ಟು ದಿನ ಆತನ? ಇಷ್ಟು ವರ್ಷ ತಗೊಂಡ್ರೆ ನೀವು? ನೋಡಲಿ ನಮ್ಮ ಮಗನ ಮದುವೆ ಆಗಿ ಹೊಳ್ಳಿ ಮೊಮ್ಮಗ ಹುಟ್ಟ್ಯಾನ, ನಮ್ ಸಸಿ ಈಕಿ. ಹೌದನ? ಮದುವೆ ಆತ ನಮ್ ಶಂಕರಂದ? ಮೊಮ್ಮಗನ ಹುಟ್ಟ್ಯಾನ? ಮಾವಾರ ಆರಾಮದಿರಿ ಮಾವಾರ? ಆರಾಮದೀನಿ ನೋಡ್ವಾ, ಆರಾಮದೀನಿ. ಅದು ಏನೇನಾತ ಅನ್ನೋದು ಒಂದು ಕಥಿನ ಐತಿವ ದೊಡ್ಡದು, ಆರಾಮ್ಸೆ ಕುಂತ ಹೇಳ್ತೇನೆ. ಏನ ನೀವೇನು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ವಾ, ನಾ ಬೇಕಂತ ಬಿಟ್ಟು ಹೋಗಿಲ್ಲ. ಅತ್ತಿಯಾರ ಅಳಕ್ ಹೋಗ್ಬೇಡ್ರಿ, ಇನ್ಮ್ಯಾಗ ಖುಷಿ ಖುಷಿಯಾಗಿರ್ರಿ. ಏನ್ರಿ ಮಾವಾರು ಮತ್ತೆ ಬಂದಾರ್ರಿ? ಇಲ್ವಾ ನೀ ಅಂದಂಗ ನಾಳೋದಿಲ್ಲ, ಇನ್ಮ್ಯಾಗ ಖುಷಿ ಖುಷಿಯಾಗಿರ್ತೇನವ ಇವ. ನನ್ನ ಗಂಡ ಹೊಳ್ಳಿ ಬಂದನ, ಬದುಕಿ ಬಂದಾನ, ಅದು ಯವ್ವ ನಾ ಖುಷಿ ಖುಷಿಯಾಗಿರ್ತೇನವ ಇವ ಇನ್ ಮೇಲೆ. ಒಳ್ಳೆ ಬರ್ರಿ ಮಾವರ. ಮಾವರ ಮೊದಲೇ ಕೆಟ್ಟಲ್ ಮಾರಿ ತಕೋ, ಇಲ್ಲ ಜಳಕನ ಮಾಡ್ಬಿಡ್ಬರ್ರಿ. ಜಳಕ ಮಾಡಿ ಸಚ್ಚಿಗೆ ಒಂದು ಅರ್ಬಿ ಹಾಕೊಂಡೆ ಕುಂದ್ರ ಬರ್ರಿ. ನಿಮ್ಗೆ ಬಿಸಿ ಬಿಸಿ ರೊಟ್ಟಿ ಎಲ್ಲ ಊಟಕ್ಕೆ ಹಚ್ಚಿ ಬಿಡ್ತೇನ್ರಿ, ಉಂಡು ರೆಸ್ಟ್ ಮಾಡುವಂತ್ರಿ, ಆಮೇಲೆ ಮಾತಾಡೋಣಂತ. ಆತು ತಗೋರ್ವಾ. ನಡ್ರಿ ಮೊದಲು ನಡ್ರಿ, ನಿಮಗೆಲ್ಲ ಬಿಸಿನೀರು ತಯಾರು ಮಾಡ್ತೇನೆ ನಡ್ರಿ ನಾನು. ಆತು ಮುದುಕಿ. ಇವ್ವ ನಮ್ಮ ಅತ್ತಿ ಅಂತ ಖುಷಿಯಾಗ್ಯಾವ ಇವ. ನಮ್ಮ ಮಾವ ಬದುಕ್ಯಾನ, ಎಲ್ಲ ಹೋಗ್ಯಾರ ಅಂತಿದ್ರು ಬಿಡು. ಆದ್ರೆ ಏನೋ ಇದು ಆಗ್ಯಾರ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನಾನು. ಇವ್ವ ಆದ್ರೂ ಅದಾರ, ಗಟ್ಟಿ ಮುಟ್ಟದಾರ, ಚಲೋ ಆತ. ಯವ್ವ ನಮ್ಮ ಚಿಂಟುಗ ನನ್ನ ಗಂಡ ಹೇಳಿದ ಅಂತ ಖುಷಿಯಾಕರ ಇವ. ನಮ್ಮ ಚಿಂಟು ಕುಣದಾಡಿ ಬಿಡ್ತತಿ. ಅಜ್ಜಿಲ್ಲ ಅನ್ನೋದು ಕೊರತಿತ್ತು ಅದಕ್ಕೆ ನಮ್ಮ ಚಿಂಟುಗ. ಯವ್ವ ಇನ್ಮ್ಯಾಗ ನಮ್ಮ ಚಿಂಟುಗ ಕೊರತಿಲ್ ಬಿಡುವ, ಅಜ್ಜನ ಜೊತೆ ಆರಾಮ್ ಇರ್ತತಿ ಅನ್ನೋದು ನಮ್ಮ ಚಿಂಟು ಆಟ ಆಡ್ಕೊಂತ. ತಡಿ ಮೊದಲು ಬಿಸಿ 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 ಬೇರೆ ಏನಾರ ಚಲೋ ಹಬ್ಬದ ಅಡಿಗೆನೇ ಮಾಡ್ತೀನಿ.